ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಕಾಲ್ತುಳಿತದ ಬಗ್ಗೆ ರಾಹುಲ್ ಗಾಂಧಿಗೆ ಮತ್ತು ಖರ್ಗೆಗೆ ಸಿಎಂ ವಿವರಣೆ ಕೊಡ್ತಿದ್ದಾರೆ. ಸರ್ಕಾರದ ತಪ್ಪಿಲ್ಲ, ವಿಧಾನಸೌಧದ ಬಳಿ ಯಾವುದೇ ಲೋಪ ಆಗಿಲ್ಲ, ವಿವರಣೆ ಕೊಡ್ತಾ ಇದ್ದಾರೆ. ಮೊನ್ನೆ ನಡೆದಂತ ದುರಂತದ ಬಗ್ಗೆ ಹೆಚ್ಚು ಜನ ಸೇರಿದ್ರಿಂದ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆಗಿದೆ. ಖರ್ಗೆ ಮತ್ತು ರಾಹುಲ್ ಎದುರು ಸಿಎಂ ಡಿಸಿಎಂ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಸಿಎಂ ಡಿಸಿಎಂ ವಿವರಣೆಗೆ ವರಿಷ್ಠರು ಸಮಾಧಾನ ಆಗಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರಿಯಾಗಿ ನಿಭಾಯಿಸಿಲ್ಲ ಪರಿಸ್ಥಿತಿನ ಅಂತ ಅಸಮಾಧಾನಗೊಂಡಿದ್ದಾರೆ. ಸಿಎಂ ಡಿಸಿಎಂ ವಿವರಣೆ ಎಷ್ಟು ಕೊಟ್ಟರೂ ಕೂಡ ಹೈಕಮಾಂಡ್ ಸಮಾಧಾನ ಆಗಿಲ್ಲ. ಯಾಕಂದ್ರೆ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ಕಾಲ್ತುಳಿತ ಪ್ರಕರಣ 11 ಜನರ ಸಾವು ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಯಿತು. ಸರ್ಕಾರಕ್ಕೆ ಮುಜುಗರವನ್ನ ತಂದಿಡ್ತು. ಬೇಸರ ಇದೆ ಹೈಕಮಾಂಡ್ಗೆ ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರ ನಿಭಾಯಿಸಿದ್ದರ ಬಗ್ಗೆ. ಇದು ದೆಹಲಿಯಲ್ಲಿ ಆಗ್ತಾ ಇರೋದು. ಕಾಲ್ತುಳಿತ ಪ್ರಕರಣದ ಬಗ್ಗೆ ಹೈಕಮಾಂಡ್ಗೆ ರಾಜ್ಯ ಸರ್ಕಾರ ವರದಿ ಕೊಟ್ಟಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣ ಹೈಕೋರ್ಟ್ನಲ್ಲಿ ಕಾಲ್ತುಳಿತ ಪಿಐಎಲ್ ವಿಚಾರಣೆ ನಡೀತಾ ಇದೆ. ವರದಿ ಸಲ್ಲಿಕೆಗೆ ಮತ್ತಷ್ಟು ಸಮಯ ಕೇಳಿದೆ ಸರ್ಕಾರ. ವರದಿ ಸಲ್ಲಿಕೆಗೆ ಸಾಕಷ್ಟು ಸಮಯ ಬೇಕು ಅಂತ ಎಜಿ ಹೇಳಿದ. ತನಿಖೆ ನಡೀತಾ ಇದೆ, ವರದಿ ಸಲ್ಲಿಸ್ತೀವಿ ಅಂತ ಕೋರ್ಟಿಗೆ ಹೇಳಿದ. ತನಿಖೆ ಮುಗಿಯೋದಕ್ಕೆ 1 ತಿಂಗಳು ಬೇಕಾಗುತ್ತೆ. ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಕೆಲ ಆರೋಪಿಗಳನ್ನ ಅರೆಸ್ಟ್ ಮಾಡಿ ತನಿಖೆ ನಡೆಸಲಾಗ್ತಾ ಇದೆ. ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ಸಲ್ಲಿಸಲಾಗುತ್ತೆ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ವರದಿ ಸಲ್ಲಿಕೆಗೆ 2 ದಿನ ಅವಕಾಶ ಕೊಡ್ತೀವಿ ಅಂತ ಪೀಠ ಹೇಳಿದೆ. ತಿಂಗಳಾನ್ಗಟ್ಲೆ ಅಲ್ಲ, 2 ದಿನ ಅವಕಾಶ ಕೊಡ್ತೀವಿ ವರದಿ ಸಲ್ಲಿಸಿ ಅಂತ. ಅದಕ್ಕಿಂತ ಹೆಚ್ಚಿನ ಸಮಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ಜೂನ್ 16ರವರೆಗೆ ಕಾಲಾವಕಾಶ ನೀಡಿ ಅಂತ ಎಜಿ ಮನವಿ ಮಾಡಿದ್ದಾರೆ. ಜೂನ್ 12ರ ಒಳಗೆ ವರದಿ ಕೊಡಿ ಅಂತ ಹೈಕೋರ್ಟ್ ಹೇಳಿದೆ. ಜೂನ್ 12 ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಎಲ್ಲ ಅರ್ಜಿಗಳ ವಿಚಾರಣೆ ಸಹ ಜೂನ್ 12ಕ್ಕೆ ಮುಂದೂಡಿಕೆ ಆಗಿದೆ. ಈ ಪ್ರಕರಣದಲ್ಲಿ ಸಲ್ಲಿಕೆ ಆದಂತ ಪಿಐಎಲ್ ಅದರ ಬಗ್ಗೆ ಸರ್ಕಾರ ವರದಿ ಕೊಡಬೇಕು. ಆದರೆ ಈಗ ಈ ಪ್ರಕರಣದ ತನಿಖೆ ನಡೀತಾ ಇದೆ. ಸಿಐಡಿ ಪ್ರಕರಣದ ತನಿಖೆ ನಡೆಸ್ತಾ ಇದೆ. ತನಿಖೆ ಮುಗಿಯೋದಕ್ಕೆ 1 ತಿಂಗಳಾದ್ರೂ ಬೇಕು ಅಂತ ಎಜಿ ಹೇಳಿದಾಗ ಜಡ್ಜ್ ಹೇಳಿದ್ದು ಅಷ್ಟು ಸಮಯ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. 2 ದಿನದಲ್ಲಿ ಸಲ್ಲಿಕೆ ಆಗಬೇಕು. ಜೂನ್ 12ಕ್ಕೆ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ. ಜೂನ್ 12 ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆ ನಡೆಯುತ್ತೆ. ಅಷ್ಟರೊಳಗಡೆ ಇದರ ಬಗ್ಗೆ ವರದಿ ಕೊಡಬೇಕು. ತನಿಖೆ ಮುಗಿಯೋದಕ್ಕೆ 1 ತಿಂಗಳು ಬೇಕಾಗುತ್ತೆ ಅಂತ ಎಜಿ ಹೇಳ್ತಾರೆ. ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ತನಿಖೆ ನಡೀತಾ ಇದೆ. ಈ ಪ್ರಕರಣದಲ್ಲಿ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರ ವಿಚಾರಣೆ ನಡೀತಾ ಇದೆ. ಅದಾದ ನಂತರ ವರದಿ ಸಲ್ಲಿಸ್ತೀವಿ ಅಂತ ಎಜಿ ಹೇಳ್ತಾರೆ. ಆದರೆ ಜಡ್ಜ್ ಆ ಮಾತಿಗೆ 2 ದಿನದಲ್ಲಿ ವರದಿ ಸಲ್ಲಿಕೆ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಜೂನ್ 16ರವರೆಗೆ ಕಾಲಾವಕಾಶ ಕೊಡಿ ಅಂತ ಎಜಿ ಮನವಿ ಮಾಡ್ತಾರೆ. ವರದಿ ಸಲ್ಲಿಕೆಗೆ 2 ದಿನ ಅವಕಾಶ ಕೊಡ್ತೀವಿ ಅಂತ ಪೀಠ ಹೇಳಿರೋದು. ಅದಕ್ಕಿಂತ ಹೆಚ್ಚಿನ ಸಮಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಏನಾಯ್ತು? ಕಂಪ್ಲೀಟ್ ಆದಂತಹ ವರದಿಯನ್ನ ಕೋರ್ಟಿಗೆ ಸಲ್ಲಿಕೆ ಮಾಡಬೇಕೀಗ. ಅದಕ್ಕಿರುವಂತಹ ಸಮಯ ಜೂನ್ 12 ಮಧ್ಯಾಹ್ನ 2:30ರವರೆಗೆ. 2:30ಕ್ಕೆ ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ಜೂನ್ 12ನೇ ತಾರೀಕು ಸರ್ಕಾರಕ್ಕೆ ಕೋರ್ಟ್ ಹೇಳಿದ್ದಿದ್ದು. ಎಲ್ಲ ಅರ್ಜಿಗಳ ವಿಚಾರಣೆ ಜೂನ್ 12ಕ್ಕೆ ಮುಂದೂಡಿಕೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.